ಹಳೇಬೀಡು ಪೊಲೀಸ್ ಠಾಣೆಯ PSI ಮಂಜುನಾಥ್ ಅವರ ಅಧಿಕಾರ ದುರುಪಯೋಗದ ಪರಾಕಾಷ್ಠೆ ಈಗ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಬಟಾ ಬಯಲು. ಸಿವಿಲ್ ವಿವಾದದಲ್ಲಿ ಖಾಕಿ ಹಸ್ತಕ್ಷೇಪ. ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಬೇಕಾದ ರಸ್ತೆ ಮತ್ತು ಜಮೀನಿನ ಅಳತೆಯ ವಿಚಾರದಲ್ಲಿ PSI ಮಂಜುನಾಥ್ ಕಾನೂನು ಬಾಹಿರವಾಗಿ ತಲೆ ಹಾಕುತ್ತಿರುವುದು ಯಾಕೆ? ಘಟನೆ ನಡೆದಾಗ ಸ್ಥಳದಲ್ಲೇ ಇರದ ಶಿವಕುಮಾರ್ ಅವರನ್ನು A2 ಆರೋಪಿ ಎಂದು ಬಿಂಬಿಸಿ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಈ ಅಧಿಕಾರಿ. ನಮ್ಮ ಯಜಮಾನರು ತಪ್ಪಿಲ್ಲ, ವಿಡಿಯೋದಲ್ಲಿಲ್ಲ, ಯಾವ್ದ್ರಲ್ಲೂ ಇಲ್ಲ ಮನುಷ್ಯ. ಸಿವಿಲ್ ಡ್ರೆಸ್ ಬಂದು ಕರ್ಕೊಂಡೋಗಿ ಸ್ಟೇಷನ್ ಕೂರಿಸೋ ಅವಶ್ಯಕತೆ ಏನಿತ್ತು? ಶಿವಕುಮಾರ್ ವಿರುದ್ಧ ಅವರ ಸ್ವಂತ ತಂಗಿಯ ಹೆಸರನ್ನೇ ಬಳಸಿ ಅತ್ಯಾಚಾರದಂತಹ ಘೋರ ಸುಳ್ಳು ಪ್ರಕರಣ ದಾಖಲಿಸಲು ತಯಾರಿ ನಡೆಸಿದ್ದಾರೆಯೇ PSI. ಸ್ವಂತ ತಂಗಿ ಸರ್ ಅವಳು. ಸಾಕ್ಷ್ಯ ನಾಶಪಡಿಸಲು ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿಸಲು ಕಾಂಡೋಮ್ ಪ್ಲಾಂಟ್ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆಯೇ ಈ ಅಧಿಕಾರಿ. ನಿರೋಧ್ ತಗೊಬಂದು ನಮ್ಮ ಕಡೆ ಹತ್ರನೇ ತರಿಸ್ಬಿಟ್ಟು ನಿರೋಧು ಶಿವಕುಮಾರ್ ಜೋಬಲ್ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡೋಗಿ ಅವ್ರ ಮನೆ ಹತ್ರ ಹಾಕಿದ್ದಾರೆ. ಸುಶೀಲ್ ಅವ್ರ ಮನೆ ಹತ್ರ ಹಾಕಿದ್ದಾರೆ ನಿರೋಧು. ನಿಮ್ ಕಡೆ ತರಿಸಿದ್ರು ಅಂದ್ರೆ ನಮ್ಮ ಕಡೆ ಹುಡುಗನಿಂದ ತರಿಸಿರೋದು ಅವ್ರು ಮಂಜುನಾಥ್ ಅವರು, ಸಬ್ ಇನ್ಸ್ಪೆಕ್ಟ್ರು. ಇದು ಶಿವಕುಮಾರ್ ಜೋಬಲ್ ಸಿಕ್ತು, ಅವ್ರ ಮನೆಗೆ ಹೋಗಿದ್ದ, ಇದು ನ್ಯೂಸ್ ಮಾಡ್ದ, ಅವ್ರು ರೇಪ್ ಮಾಡಕ್ ನೋಡ್ದ ಅಂತ ಹೇಳಿ ಅದು ಅವ್ರ ಮನೆ ಹತ್ರ ಇರೋದು. ಬೆದರಿಸಿ 50,000 ಹಣ ವಸೂಲಿ. ಶಿವಕುಮಾರ್ ಕುಟುಂಬಕ್ಕೆ ಬೆದರಿಕೆ ಹಾಕಿ ಅಕ್ರಮವಾಗಿ ಹಣ ಪಡೆದಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬರುತ್ತಿದೆ. ನಮಗೆ ಸಿಕ್ಕಂತಹ ಕೆಲವು ಆಡಿಯೋಗಳ ಪ್ರಕಾರ ಪೊಲೀಸ್ನವರು ಪ್ರತಿಯೊಬ್ಬರ ಹತ್ರನೂ 50,000 ರೂಪಾಯಿ ಹಣವನ್ನ ಪಡೆದಿದ್ದಾರೆ. ಏನಕ್ಕೆ? FIR ಮಾಡ್ತೀನಿ ಕೊಡು, ಇಲ್ಲಾಂದ್ರೆ ನಾನು ಮಾಡೋದಿಲ್ಲ, ಇಲ್ಲ ನಿನ್ನ ಜೈಲಿಗೆ ಹಾಕಲ್ಲ, ಅವನ್ನ ಜೈಲಿಗೆ ಹಾಕ್ತೀನಿ. ಸೊ ಈ ಒಂದು ಪ್ರಕರಣದಲ್ಲಿ ಇರುವಂತಹ ವ್ಯಕ್ತಿಗಳು ಕೆಲವರು ಮಾತ್ರ ಜೈಲಿಗೆ ಹೋಗಿದ್ದಾರೆ. ಯಾಕೆ ಅಂತ ಅಂದ್ರೆ ದುಡ್ಡು ಕೊಡದಿದ್ದರೆ ನೀನು ಜೈಲಿಗೆ ಹೋಗ್ತೀಯಾ ಅಂತ. 50,000 ದುಡ್ಡು ಇಸ್ಕೊಂಡ್ಬರಲ್ಲ, ನಾವು ಅವ್ರಿಗೆ FIR ಹಾಕಿ ಅವ್ರಿಗೂ 3 ತಿಂಗಳು ಬೇಲ್ ಸಿಗದಂಗ್ ಮಾಡ್ತೀನಿ ಅಂತ ಹೇಳಿ. ರೈತರಿದಾರಲ್ಲ ಸರ್, ಒಂದ್ ಅಧಿಕಾರಿಗೆ ಎದ್ರಿ ಸರ್ ದುಡ್ಡನ್ನು ಕೊಡ್ತಾರೆ, ಕಾಲೂನು ಹಿಡಿತಾರೆ ಸರ್. ಆದ್ರೂ ಸರ್ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನಮ್ ಲೈಫ್ ಅಲ್ಲಿ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ಕಾನೂನ್ ಬಗ್ಗೆ ಒಂದು ಗೌರವ ಇತ್ತು, ಅದನ್ನು ಮೊನ್ನೆ ನಮಗೆ ನಿಜವಾಗ್ಲು ಸರ್ ಎಲ್ಲಿ ಹೋದ್ರು ಆ ಗೌರವನ ಧಕ್ಕೆ ತರಂಗ್ ಮಾಡ್ಬಿಟ್ರಲ್ಲ ಸರ್. ಇವ್ರ ಮೇಲೆ ಹೋಗದೆ ಸರ್ ಶಿವಕುಮಾರ್ ಅವರು ಗಲಾಟೆಗೆ ಹೋಗಿರ್ಲಿಲ್ಲ ಸರ್. ಅವರು ಗಲಾಟೆಗೆ ಹೋದ್ರೆ ಗೊತ್ತಿರೋದೇ ಏನ್ ಮಾಡೋದು ಹೇಳಿ. ಇವಾಗ ಖಾಕಿ ಗೌರವಕ್ಕೆ ಮಸಿ ಬಳಿಯುವ ಇಂತಹ ಅಧಿಕಾರಿಗಳ ಅಸಲಿ ಬಣ್ಣವನ್ನು ನಾವು ಬಯಲು ಮಾಡುತ್ತೇವೆ. ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿತ್ಯ ನಿರಂತರ. ನೋಡಿ ಶೀಘ್ರದಲ್ಲೇ ನಿಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ.